ವಾಸ್ತವಾಂಶ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ, ಅಹಿಂದ ವರ್ಗಗಳ ಧೀಮಂತ ನಾಯಕರು, ಕಾಂಗ್ರೆಸ್ ಪಕ್ಷದ ಮಹಾಶಕ್ತಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿದ್ದು ಸಿದ್ದರಾಮಯ್ಯ ಅವರು. 2023ರಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆಲ್ಲಬೇಕಾದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳು, ದಲಿತರು, ಶೋಷಿತ ವರ್ಗಗಳು, ಪರಿಶಿಷ್ಟ ಜಾತಿ, SC ST ಸಮುದಾಯ 100% ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಕ್ಕೆ ಸಿದ್ದರಾಮಯ್ಯವರ ನಾಯಕತ್ವವನ್ನು ಒಪ್ಪಿ ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ರಿಂದ ಇವತ್ತು 136 ಸೀಟ್ ಸಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 3 ವರ್ಷಗಳ ಕಾಲ ನಿರಂತರವಾಗಿ ಒಂದು ಆಡಳಿತವನ್ನು, ಕರ್ನಾಟಕ ರಾಜ್ಯವನ್ನು ಆರ್ಥಿಕವಾಗಿ ಸುಭದ್ರಪಡಿಸುವುದಕ್ಕೆ ಉತ್ತಮವಾದಂಥ ಆಡಳಿತವನ್ನು ಮಾಡಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿ ಆಡಳಿತವನ್ನು ಕೊಡ್ತಿರೋಂಥ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡು ಈ ಒಂದು ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಡಿ ಅಂದರೆ ನಾನು ಕೇಳ್ತೀನಿ ಕಾಂಗ್ರೆಸ್ ಹೈಕಮಾಂಡ್ಗೆ, 70 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ವೋಟ್ ಮಾಡ್ತಿದ್ದಾರಲ್ವಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ 4 ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ತಪ್ಪಿತು ಅಂತ. ಈ ಒಂದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಾಮಾಜಿಕ ನ್ಯಾಯ ಕೊಡೋಗಿದ್ರೆ ಪರಮೇಶ್ವರ್ 2013 ಸೋತರು. ಅವರು KPCC ಅಧ್ಯಕ್ಷರಾಗಿದ್ದರು, 7 ವರ್ಷ 8 ವರ್ಷ KPCC ಅಧ್ಯಕ್ಷರ ಪರಮೇಶ್ವರ್ ಕೊಡ್ಬೋದಲ್ಲ. ಸಿದ್ದರಾಮಯ್ಯ ಅವರು ಯಾಕೆ ಇಳಿಸ್ತಾ ಇದ್ದಾರೆ? ಏನು ತಪ್ಪು ಮಾಡಿದ್ದಾರೆ? ಸಿದ್ದರಾಮಯ್ಯ ಅವರು ಕೆಳಗಿಳಿಸೋದ್ರಿಂದ 2028ರ ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 50 ಸೀಟ್ ಕೂಡ ಗೆಲ್ಲೋದಿಲ್ಲ. ಈಗಲೇ ಬರೆದಿಟ್ಕೊಳ್ಳಿ. BJP ವಿರೋಧ ಪಕ್ಷದಾದಂಥ BJP JDS ಅವರು ಇವತ್ತು ಹಬ್ಬ ಮಾಡ್ಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಕೆಳಗಿಳೋದ್ರಿಂದ ನಮಗೆ ಬೇಗ ಚುನಾವಣೆ ಬರುತ್ತೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, 2028ಕ್ಕೆ ಅವಧಿ ಪೂರ್ವ ಚುನಾವಣೆ ಬರುತ್ತೆ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮತ್ತೆ ಗೆಲ್ಲೋದಿಲ್ಲ ಅಂತೇಳಿ BJP JDS ಅವರು ಹಬ್ಬ ಮಾಡ್ಕೊತಿದ್ದಾರೆ ಅವರು. ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಒಬ್ಬ ಮಾಸ್ ಲೀಡರ್, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜನಪ್ರಿಯ ಅತ್ಯಂತ ಮಾಸ್ ಲೀಡರ್ ಯಾರಾದರೂ ರಾಹುಲ್ ಗಾಂಧಿ ನೋಡಬೇಕು. ದಾವಣಗೆರೆಯಲ್ಲಿ ಸ್ವಂತ ಇದರಲ್ಲಿ 2028ರಲ್ಲಿ ಸಿದ್ದರಾಮೋತ್ಸವ 10 ಲಕ್ಷ ಜನ ಬಂದಿದ್ರು. 10 ಲಕ್ಷ ಜನ ಬಂದಿದ್ರು. ಅದು ಸಿದ್ದರಾಮಯ್ಯ ಅವರ ಶಕ್ತಿ. ಸಿದ್ದರಾಮಯ್ಯರಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳು, ದಲಿತರು, SC ST ಸಮುದಾಯ, ಶೋಷಿತ ವರ್ಗಗಳು ಇರೋದ್ರಿಂದ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ 100% ಕಾಂಗ್ರೆಸ್ ಪಕ್ಷ ವೋಟ್ ಮಾಡೋರು. ಇವತ್ತು ಅವರು ಇಷ್ಟೆಲ್ಲ ಹೇಳಿದ್ರಿ ನೀವು, ಬಟ್ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ. ಸೊ ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಗಬಹುದು ಅಂತ? ಸಿದ್ದರಾಮಯ್ಯವರು ಇಲ್ಲದ ಕಾಂಗ್ರೆಸ್ ಸ್ಥಿತಿ ಒಂದು ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲಿ ಹೆಂಗಾಯ್ತು. ಇವತ್ತು 4 ರಾಜ್ಯಗಳಲ್ಲಿದೆ ಕಾಂಗ್ರೆಸ್ ಪಕ್ಷ. ಈ ಒಂದು ಇದರಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೀನಲ್ಲ ಸರ್, 50 ಸೀಟ್ ಕೂಡ ಗೆಲ್ಲೋದಿಲ್ಲ. ನೀವು ಎಷ್ಟೇ ದುಡ್ಡು ಹಾಕೊಂಬನ್ನಿ, ದುಡ್ಡು ಇರೋರು ಕೊಡಿ, ಅಧಿಕಾರ ಕೊಡಿ, ಆದರೆ ಜನ ದುಡ್ಡು ನೋಡ್ತಾ ಇಲ್ಲ. ಬಡವರು, ಹಿಂದುಳಿದ ಬಡವರು, ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವರ ನಾಯಕತ್ವ, ಅಹಿಂದ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬಂಗಾರ, ಮುಸ್ಲಿಂ ಸಮುದಾಯ ಎಲ್ಲರೂ ಬೆನ್ನಿಗಿರೋದು, ಶೋಷಿತ ಸಮುದಾಯ ಎಲ್ಲನೂ ಸಿದ್ದರಾಮಯ್ಯ ಅವರು ಬೆನ್ನಿಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ವೋಟ್ ಮಾಡ್ತಿರೋ ದಲಿತ ಸಮುದಾಯನ ನಾವೊಬ್ಬ ದಲಿತ ನಾಯಕನಾಗಿ, ದಲಿತ ಕಾಂಗ್ರೆಸ್ ಮುಖಂಡನಾಗಿ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಕೋಲಾರದಿಂದ ಸರ್ ವಾಸ್ತವಾಂಶ ಹೇಳ್ತಾರೆ, ರಾಜ್ಯದ ವಾಸ್ತವಾಂಶ ಕಾಂಗ್ರೆಸ್ ಪಕ್ಷ 28ಕ್ಕೆ ಖಂಡಿತ ಅಧಿಕಾರಕ್ಕೆ ಬರೋದಿರಲಿ. ನಾಳೆ ಎಲೆಕ್ಷನ್ ನಡೆದ್ರು ಸಹ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆಯವರು, ನನಗೇನು DK ಶಿವಕುಮಾರ್ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ, ಯಾವುದೇ ಇದಿಲ್ಲ, ಕೋಪ ಇಲ್ಲ. ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅಂತ, ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷ ದೂರ ಆಗ್ತಾರೆ, ಕುರುಬ ಸಮುದಾಯ ಕಾಂಗ್ರೆಸ್ ಪಕ್ಷ ದೂರ ಆಗ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಾಂಗ್ರೆಸ್ ಪಕ್ಷ ದೂರ ಆಗ್ತಾರೆ. ಈ ಎಲ್ಲದರ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡ್ಕೋಬೇಕು. ಮುಸ್ಲಿಂ ಸಮುದಾಯ ಈಗ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕಾಂಗ್ರೆಸ್ ಪಕ್ಷ ದೂರ ಆಗ್ತಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ಇಳಿಸೋದ್ರಿಂದ ಒಬ್ಬ ಮಾಸ್ ಲೀಡರ್, ಇಡೀ ಭಾರತ ದೇಶದಲ್ಲಿ ಒಬ್ಬ ಜನಪ್ರಿಯ ಮಾಸ್ ಲೀಡರನ್ನ ರಾಜೀನಾಮೆ ಪಡೆಯೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರವಾದ ನಷ್ಟ ಅಂತ ಈ ಮೂಲಕ ಹೇಳ್ತೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.